ರೈತ ಬಂಧುಗಳೇ ನಮಸ್ಕಾರ. ನಾನು ಸುಷ್ಮಾ. ನಿಮ್ಮ ದಾಳಿಂಬೆ ಬೆಳೆಯಲ್ಲಿ ಬ್ಲೈಟ್ ಮತ್ತು ವಿಲ್ಟ್ನಿಂದ ಸುರಕ್ಷತೆ, ಉತ್ತಮ ಇಳುವರಿ ಹೆಚ್ಚಿಸುವ ದೆಸೆಯಲ್ಲಿ ನಾವು ನಿಮಗೆ ಮಹತ್ವದ ಮಾಹಿತಿಯನ್ನು ತಿಳಿಸಲು ಬಂದಿದ್ದೇವೆ. ಜೈವಿಕ ಗೊಬ್ಬರ ಸೊರಗು ರೋಗಕ್ಕೆ ಬಳಸುವ ವಿಧಾನ. 200 ಲೀಟರ್ ನೀರಿನ ಡ್ರಮ್ಮಿಗೆ ವಿಫಾರ್ಮ್ಸ್ ಮೈಕ್ರೋಬಿಯಲ್ ಕನ್ಸೋರ್ಷಿಯ 5 ಲೀಟರ್, 2 kg ಬೆಲ್ಲ, 2 kg ಕಡಲೆ ಹಿಟ್ಟನ್ನು ಮಿಶ್ರಣ ಮಾಡಿ ನೆರಳಿನಲ್ಲಿ ಇಡಬೇಕು. ಮೇಲೆ ತೆಳುವಾದ ಬಟ್ಟೆಯನ್ನು ಹೊದಿಸಿ 48 ಗಂಟೆಗಳ ನಂತರ ಡ್ರಿಪ್ ಅಥವಾ ಡ್ರೆಂಚ್ ಮುಖಾಂತರ ನೀಡಬೇಕು. ಸೊರಗು ರೋಗವನ್ನು ನಿಯಂತ್ರಿಸಲು ಪ್ರತಿ ತಿಂಗಳು ವಿಫಾರ್ಮ್ಸ್ ಮೈಕ್ರೋಬಿಯಲ್ ಕನ್ಸೋರ್ಷಿಯನ್ನು ಬಳಸಿ. 1 ತಿಂಗಳು ವಿಫಾರ್ಮ್ಸ್ ಮೈಕ್ರೋಬಿಯಲ್ ಕನ್ಸೋರ್ಷಿಯ ಲಿಕ್ವಿಡ್ ಬಳಸಿದರೆ ನಂತರದ ತಿಂಗಳಿನಲ್ಲಿ ವಿಫಾರ್ಮ್ಸ್ ಮೈಕ್ರೋಬಿಯಲ್ ಕನ್ಸೋರ್ಷಿಯ ಪೌಡರ್ ಅನ್ನು ಬಳಸಬೇಕು. ವಿಫಾರ್ಮ್ಸ್ ಮೈಕ್ರೋಬಿಯಲ್ ಕನ್ಸೋರ್ಷಿಯ ಪೌಡರ್ ಅನ್ನು ಬಳಸುವ ವಿಧಾನ. 200 ಲೀಟರ್ ನೀರಿನ ಡ್ರಮ್ಮಿಗೆ ವಿಫಾರ್ಮ್ಸ್ ಮೈಕ್ರೋಬಿಯಲ್ ಕನ್ಸೋರ್ಷಿಯ ಪೌಡರ್ 10 kg, 2 kg ಬೆಲ್ಲ, 2 kg ಕಡಲೆ ಹಿಟ್ಟನ್ನು ಮಿಶ್ರಣ ಮಾಡಿ ನೆರಳಿನಲ್ಲಿಟ್ಟು ಮೇಲೆ ತೆಳುವಾದ ಬಟ್ಟೆಯನ್ನು ಹೊದಿಸಿ 48 ಗಂಟೆಗಳ ನಂತರ ಡ್ರೆಂಚ್ ಅಥವಾ ಡ್ರಿಪ್ ಮುಖಾಂತರ ನೀಡಬೇಕು. ಹಣ್ಣಿನ ಗಾತ್ರ, ಬಣ್ಣ ಮತ್ತು ತೂಕವನ್ನು ಹೆಚ್ಚಿಸಲು ಬಳಸುವ ವಿಧಾನ. 200 ಲೀಟರ್ ನೀರಿನ ಡ್ರಮ್ಮಿಗೆ KMB ಮತ್ತು PSB ತಲಾ 5 ಲೀಟರ್, ಬೆಲ್ಲ 2 kg, ಕಡಲೆ ಹಿಟ್ಟು 2 kg ಮಿಶ್ರಣ ಮಾಡಿ ನೆರಳಿನಲ್ಲಿ ಇಡಬೇಕು. ನಂತರ ಮೇಲೆ ತೆಳುವಾದ ಬಟ್ಟೆಯನ್ನು ಹೊದಿಸಿ 48 ಗಂಟೆಗಳ ನಂತರ ಡ್ರೆಂಚ್ ಅಥವಾ ಡ್ರಿಪ್ ಮುಖಾಂತರ ನೀಡಬೇಕು. ನಮಸ್ಕಾರ ವೀಕ್ಷಕರೇ, ನಾನು ಸುಷ್ಮಾ ಭೇಟಿ. ನಾನು ವಿಫಾರ್ಮ್ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಇವತ್ತು ನಾವು ಲಿಂಗಸೂರು ತಾಲೂಕಿನ ಗುಡಿಹಾಳ ಗ್ರಾಮಕ್ಕೆ ಬಂದಿದ್ದೇವೆ. ರೈತರೇ, ಇವತ್ತು ನಾವು ವಿಫಾರ್ಮ್ಸ್ ಉತ್ಪನ್ನಗಳನ್ನ ಬಳಸಿಕೊಂಡು ನಮ್ಮ ದಾಳಿಂಬೆ ರೈತರ ಒಂದು ಅನುಭವನ ತಿಳಿಯಕ್ಕೆ ಬಂದಿದ್ದೇವೆ. ಅವರ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ನಮಸ್ತೆ. ನಮಸ್ತೆ ಸರ್. ನಾವು ರಾಯಚೂರು ಡಿಸ್ಟಿಕ್ ಲಿಂದ ಮಾತಾಡಿದ್ರೆ ಮಸ್ಕಿ ತಾಲೂಕು ರೀ, ಗುಡಿಹಾಳ ಎಂಬ ಗ್ರಾಮ ರೀ. ನಾವು ಒಬ್ಬ ಬೆಳೆಗಾರ, ದಾಳಿಂಬೆ ಬೆಳೆಗಾರ ರೀ. ಇದು ವಿಫಾರ್ಮ್ ಚೆನ್ನಾಗಿ ರಿಸಲ್ಟ್ ಐತ್ರಿ. ಇದು ಮುಂಚೆ ನಾವು ಕ್ರಾಪ್ ಅಲ್ಲಿ ಬಿಟ್ಟಾಗ 2-3 ತಿಂಗಳ ನಂತರ ಬ್ಲೈಟ್ ಕಾಣಿಸ್ಕೊಂತ್ರಿ. ಇದು ನಂತರ ಇದನ್ನ ಯೂಸ್ ಮಾಡೋದ್ರಿಂದ ಕಡಿಮೆ ಆಗೋಕ ಬಂತ್ರಿ. ಅದು ಎಷ್ಟು ಸಲ ಯೂಸ್ ಮಾಡಿರಿ ಸರ್? ಇದು ಒಂದು 4-5 ಸಲ ಯೂಸ್ ಮಾಡಿವ್ರಿ. ಸರ್, ಎಷ್ಟು ದಿನಕ್ಕೆ ಒಂದ್ಸಲ? 4 ದಿನ 5 ದಿನಕ್ಕೆ ಒಂದ್ಸಲ ಸ್ಪ್ರೇ ಮಾಡಿ. ಹೆಂಗ್ ಸ್ಪ್ರೇ ಮಾಡ್ತಿದ್ರಿ ಸರ್? ಇದು 1 ಲೀಟರ್ಗೆ 10 ml ಹಾಕಿರಿ, ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಗಿಡನು ಹೆಲ್ದಿ ಬರ್ತೈತ್ರಿ. ಕ್ರಾಫ್ನು ಚೆನ್ನಾಗ್ ಬರ್ತೈತ್ರಿ, ಶೈನಿಂಗ್ ಬರ್ತೈತ್ರಿ. ಮತ್ತೆ ಮಣ್ಣೊಳಗ್ ನಿಮ್ಗೆ ಏನ್ ಬದಲಾವಣೆ ಆಗೈತ್ರಿ? ಮಣ್ಣಿನ ಡ್ರಿಪ್ ನಲ್ಲೇನು ಬಿಡ್ಬೋದ್ರಿ. ನಾವು ಕೊಟ್ಟಿವ್ರಿ, 2-3 ಸಲ ಕೊಟ್ಟಿವ್ರಿ. ಡ್ರಿಪ್ ಅಲ್ಲೂ ಕೊಟ್ಟಿವ್ರಿ. ಅದರಿಂದ ಮಣ್ಣಿನ ಫಲವತ್ತತೆನೂ ಹೆಚ್ಚಾಗತ್ರಿ, ಬೇರುಗಳನ್ನು ಅಭಿವೃದ್ಧಿ ಹೊಂದುತ್ತಾವ್ರಿ, ಗಿಡನು ಹೆಲ್ದಿ ಆಗತ್ರಿ. ಸರ್, ನಿಮ್ದು ಖರ್ಚಿಗೆ ಈಗ ಕೆಮಿಕಲ್ ಯೂಸ್ ಮಾಡುವಾಗ ಬ್ಲೈಟಿಗೆ ಎಷ್ಟ್ ಖರ್ಚು ಮಾಡ್ತೀರಿ? ಇದನ್ನ ಎಷ್ಟ್ ಖರ್ಚು ಮಾಡಿ ನಿಮ್ಗೆ ಎಷ್ಟು ಏನ್ ಡಿಫ್ರೆನ್ಸ್ ಅಂತ ಅನ್ಸುತ್ತೆ? ಅದು ಜಾಸ್ತಿ ಬರ್ತೈತ್ರಿ. ಅದು ಕೆಮಿಕಲ್ ಉಪಯೋಗಿಸೋದ್ರಿಂದ ವೆಚ್ಚ ಇದು ಕಡಿಮೆ ಬರ್ತೈತ್ರಿ. ಇದು ನಿಮ್ಗೆ ಏನಾರ ಸೈಡ್ ಎಫೆಕ್ಟ್ಸ್ ಏನಾರ ಕಾಣಿಸುತ್ತೆ? ಹಂಗೇನಿಲ್ರಿ, ಗಿಡ ಹೆಲ್ದಿ ಆಗೇ ಅದಾವ್ರಿ, ಚೆನ್ನಾಗೈತ್ರಿ. ಆದ್ರೆ VMC ನ ನೀವು ಡ್ರಿಪ್ ಒತ್ತಿಸ್ಕೊಂಡಿದೆ ಅಂತ ಹೇಳಿದ್ರಿ ಸರ್. ಯಾವ ಕಾರಣಕ್ಕೆ ಒತ್ತಿಸ್ಕೊಂಡಿದ್ರಿ ಸರ್? ಅದರಿಂದ ಏನ್ ಬದಲಾವಣೆ ಆಗೈತ್ರಿ ಸರ್? ಅದು ವಿಲ್ಟ್ ಅಂತ ಹೇಳಿ ಗಿಡ ಡೈ ಬ್ಯಾಕ್ ಅಂತ ಹೇಳ್ತಾರಲ್ರಿ, ಅದು ಆ ರೀತಿ 1-2-3 ಗಿಡ ಆಗಿದ್ರು ನಮ್ ತೋಟದಲ್ಲಿ. ಇದನ್ನ ಬಳಸೋದ್ರಿಂದ ಕಡಿಮೆ ಆಯ್ತ್ರಿ ಅದು. ಮತ್ತೆ ಈಗ ಯಾವ ಗಿಡಗಳನ್ನು ಏನು ವಿಲ್ಟ್ ಬರಾತಿಲ್ಲ? ವಿಲ್ಟ್ ಏನ್ ಬರ್ತಾ ಇಲ್ರಿ, ಇನ್ನ ಹಂಗೆ ಬಿಡ್ತಿರ್ತವಲ್ರಿ ಡ್ರಿಪ್ ನಲ್ಲಿ. ಅದರಿಂದ ಗಿಡಗಳ ಹೆಲ್ದಿ ಆಗ್ಯಾವ್ರಿ, ಸೊರಗುರಾಗ ಕಡಿಮೆ ಆಗೈತ್ರಿ. ಇವು ಹಣ್ಣುನು ಈ ರೀತಿ ಐದಾವ್ ನೋಡ್ರಿ, ಕಲರ್ ರೀ, ಶೈನಿಂಗ್ ರೀ. ಪರವಾಗಿಲ್ರಿ, ಚೆನ್ನಾಗ್ ಅದಾವ್ರಿ. ಖುಷಿ ಆಗೈತ್ರಿ ಸರ್? ಖುಷಿ ಆಗೈತ್ರಿ, ಖುಷಿ ಆಗೈತ್ರಿ. ಖರ್ಚನ ಕಡಿಮೆ ಆಗತ್ರಿ ಇದನ್ನ ಬಳಸೋದ್ರಿಂದ. ಎಲ್ಲಾ ರೈತರಿಗೆ ಹೇಳಕ್ ಇಷ್ಟ ಪಡೋದಂದ್ರೆ ದುಡ್ಡು ಏನ್ ಸುಮ್ನೆ ಬರೋದಲ್ಲ. ದುಡ್ಡನ್ನು ಉಳಿತಾಯ ಮಾಡ್ಬೇಕಾದ್ರೆ ಈ ರೀತಿ ಚೆನ್ನಾಗಿರೋ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡೋದ್ರಿಂದ ದುಡ್ಡನ್ನು ಉಳಿತಾಯ ಮಾಡ್ದಂಗ ಆಗುತ್ತೆ. ಖರ್ಚು ಕಡಿಮೆ ಆದಾಗ ಲಾಭಗಳು ಜಾಸ್ತಿ ಆಗಕ್ಕ ಸಾಧ್ಯತೆ ಆಗುತ್ರಿ. ರೈತರಿಗೆ ಹೇಳಕ್ಕೆ ಇಷ್ಟ ಪಡ್ತೇನ್ರಿ. ಸರ್, ಇಷ್ಟೊತ್ತು ನಮ್ಮ ಒಂದು ವಿಫಾರ್ಮ್ಸ್ ಉತ್ಪನ್ನಗಳ ವಿವರಣೆಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ಧನ್ಯವಾದಗಳು.